ಈ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಸರಗೂರು ತಾಲೂಕು ಕೂಡ ಸೇರಿದಂತೆ ಅನೇಕ ಜನ ಮುಖಂಡರುಗಳ ಸಹಕಾರದಿಂದ ಬಹಳ ದಿನಗಳಿಂದ ನಡಿಬೇಕಾದಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇವತ್ತು ಕೋಟೆ ನಾಡಿಗೆ ಬಂದು ತಲುಪಿದೆ. ಕೃಷ್ಣ ನಾಯಕರು ಪ್ರಾಸ್ತಾವಿಕವಾಗಿ ಈಗಾಗಲೇ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲದಿರ ಮಾಧ್ಯಮದ ಮಿತ್ರರು ಕೂಡ ಆಗಮಿಸಿದ್ದಾರೆ. ಜೊತೆಯಲ್ಲಿ ಬಹುಮುಖ್ಯವಾಗಿ ಈ ಕ್ಷೇತ್ರದ ಎಲ್ಲ ತಂದೆ ತಾಯಂದಿರುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು HD ಕೋಟೆಗೂ ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬಕ್ಕೂ ಒಂದು ಭಾವನಾತ್ಮಕ ಮತ್ತೆ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. HD ಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮತಕ್ಷೇತ್ರ ಅಂತಕ್ಕಂಥದ್ದಷ್ಟೇ ದೇವೇಗೌಡರು ಕುಟುಂಬ ಪರಿಗಣಿಸಿಲ್ಲ. ಅದೇ ರೀತಿ ಕ್ಷೇತ್ರದ ಜನತೆಯೂ ಕೂಡ ಜಿಲ್ಲೆಯ ನಾಯಕರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ 89ರ ಇಸ್ವಿಯಲ್ಲಿ ಆ ಒಂದು ಜನತಾದಳ ಪಕ್ಷದ ಒಂದು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಬಂದಂತ ಒಂದು ಫಲಿತಾಂಶವನ್ನ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನಾಯಕರುಗಳು ಮೆಲುಕಾಗ್ತಾ ಇರ್ತಕ್ಕಂಥದನ್ನ ಬಹುಶಃ ನಾವು ನೋಡುದು ವೇದಿಕೆ ಮೂಲಕ. ಅವತ್ತು ಜನತಾದಳ ಪಕ್ಷಕ್ಕೆ ಕೇವಲ 2 ಸ್ಥಾನಗಳು ಇಡೀ ರಾಜ್ಯದಲ್ಲಿ ಪಡೆದಂತ ಸಂದರ್ಭದಲ್ಲಿ ಒಂದು ಕಡೆ ವೇಮಗಲ್ಲು ಇವತ್ತು ವೇಮಗಲ್ಲಾಗಿ ಉಳಿದಿಲ್ಲ. ವೇಮಗಲ್ಲು ಕ್ಷೇತ್ರವನ್ನ ಜನತಾದಳ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದಂತದ್ದನ್ನ ನೋಡಿದ್ವಿ. ಜೊತೆಯಲ್ಲಿ HD ಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವತ್ತು ಆಶೀರ್ವಾದವನ್ನ ಮಾಡಿದಂಥದ್ದು ಬಹುಶಃ ಇಂದಿಗೂ ಕೂಡ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಯಾರೇ ಪಕ್ಷದಲ್ಲಿ ಬಂದು ಹೋದ್ರೂ ಕೂಡ ಪಕ್ಷವನ್ನ ಪ್ರೀತಿಸ್ತಕ್ಕಂಥ ವರ್ಗ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಆರಾಧಿಸ್ತಕ್ಕಂಥ ವರ್ಗ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವವನ್ನ ಮೆಚ್ಚಿರ್ತಕ್ಕಂಥ ಒಂದು ವರ್ಗ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ಮೊದಲನೇ ಸ್ಥಾನ HD ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ತಂದೆ ತಾಯಂದಿರುಗಳಿಗೆ ಈ ಸಂದರ್ಭದಲ್ಲಿ ಸೇರ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೃಷ್ಣ ನಾಯಕರು ಜನತಾದಳ ಪಕ್ಷದಿಂದ ಚುನಾವಣೆಯನ್ನ ಸ್ಪರ್ಧೆ ಮಾಡಬೇಕಾಗಿತ್ತು. ಆದ್ರೆ ಅವತ್ತಿನ ರಾಜಕಾರಣದ ಕೆಲವೊಂದಷ್ಟು ಆ ಸನ್ನಿವೇಶಗಳು ನಮ್ಮ ಕಣ್ಣು ಮುಂದೆ ಒಂದಷ್ಟು ಬದಲಾದ ಅವತ್ತಿನ ಕಾಲಘಟ್ಟದಲ್ಲಿ ತಗೊಂಡಂತ ಕೆಲವೊಂದಷ್ಟು ನಿರ್ಣಯಗಳೇನಿತ್ತು, ಕೃಷ್ಣ ನಾಯಕರು ಕಳೆದ ಸಾರ್ವತ್ರಿಕ 23ರ ಚುನಾವಣೆಯಲ್ಲಿ ಜನತಾದಳ ಪಕ್ಷದಿಂದ ಅಭ್ಯರ್ಥಿಗಳಾಗಿದ್ರೆ ಬಹುಶಃ ಇವತ್ತು ನಿಮ್ ಕಣ್ಣು ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಶಾಸಕರಾಗ್ತಾ ಇದ್ರೇನೋ. ಆದ್ರೆ ನಾನು ಕೃಷ್ಣ ನಾಯಕರಿಗೆ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಈಗಾಗಲೇ ಅವರು ಕೋಟೆಗೆ ಕಾಲಿಟ್ಟು ಸರಿಸುಮಾರು 10 ವರ್ಷ ಕಳೆದಿದೆ. ಈ 10 ವರ್ಷದಲ್ಲಿ ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನ ಅರ್ಥಕೊಂಡು ನಿಮ್ಮೆಲ್ಲರ ಜೊತೆಯಲ್ಲಿ ಲವಲವಿಕೆಯಿಂದ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಕೂಡ ಒಬ್ಬ ಪಾಲ್ದಾರನಾಗಿ ನಿಮ್ಮ ಕುಟುಂಬ
ಕುಟುಂಬದ ಒಬ್ಬ ಸದಸ್ಯನಾಗಿ ಇರಬೇಕು ಅಂತಕ್ಕಂಥ ಅಚಲವಾದಂತ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಒಂದು ಸಂಕಲ್ಪವನ್ನ ತೊಟ್ಟಿ ಇವತ್ತು ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು. ಜನತಾದಳ ಪಕ್ಷದಲ್ಲಿ ಇವತ್ತು ವೇದಿಕೆ ಮುಂಭಾಗದಲ್ಲಿ, ವೇದಿಕೆ ಮೇಲೆ, ಇನ್ನು ಹಳ್ಳಿಗಳಲ್ಲಿ ಸಾಕಷ್ಟು ಜನ ಈ ಪಕ್ಷವನ್ನ ಬೆಳೆಸಿರ್ತಕ್ಕಂಥವ್ರು, ಉಳಿಸಿರ್ತಕ್ಕಂಥವ್ರು, ಅರಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅವ್ರು ಯಾರನ್ನು ಕೂಡ ನಡುಬೀದಿಯಲ್ಲಿ ಕೈ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಮುಂದಿನ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನಾನು ಒಂದು ಸಂಕಲ್ಪವನ್ನು ತೊಟ್ಟಿ ನಿಂತಿದ್ದೇನೆ ಅಂತಕ್ಕಂಥದ್ದು ಬಹಳ ಗಟ್ಟಿ ಧ್ವನಿಯಿಂದ ಕೃಷ್ಣ ನಾಯ್ಕರು ಹೇಳಿದಂಥದ್ದನ್ನ ನೋಡಿದಂತ ಸಂದರ್ಭದಲ್ಲಿ, ಕೃಷ್ಣ ನಾಯ್ಕರು 10 ವರ್ಷ ಆಗಿರ್ಬೋದು ಕೋಟೆಗೆ ಬಂದು, ಎಷ್ಟೋ ಜನ ಮೊದಲನೇ ಬಾರಿಗೆ ಶಾಸಕರಾಗ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಆದ್ರೆ ಮೊದಲನೇ ಬಾರಿನೇ ಶಾಸಕರಾಗ್ತಕ್ಕಂಥ ಅವಕಾಶಗಳು ಸಿಕ್ತಂತ ಸಂದರ್ಭದಲ್ಲಿ ಸಾಕಷ್ಟು ಇತಿಹಾಸವನ್ನ ನಾವು ತೆಗೆದು ನೋಡಿದಂತ ಸಂದರ್ಭದಲ್ಲಿ, ಮೆಲುಕಾಗ್ತಂತ ಸಂದರ್ಭದಲ್ಲಿ ಬಹಳ ಜನ ಎಡವಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಕೃಷ್ಣ ನಾಯ್ಕರಿಗೆ ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಷ್ಟು ಪರೀಕ್ಷೆಗಳನ್ನ ಆ ಭಗವಂತ ಇರ್ಬೋದು ಅಥವಾ ಕ್ಷೇತ್ರದ ಜನತೆ ಇರ್ಬೋದು, ರಾಜ್ಯದ ಜನತೆ ನಮ್ಮನ್ನ ಎಷ್ಟು ಪರೀಕ್ಷೆಗೆ ದೂಡ್ತಾರೋ ಅಷ್ಟು ಬಹುಶಃ ಕಲ್ಲು ಶಿಲೆ ಆಗ್ತಕ್ಕಂಥದ್ದಕ್ಕೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ತಾಯಿ ಚಾಮುಂಡೇಶ್ವರಿಯ ಒಂದು ನಿರ್ಧಾರ. ಕೃಷ್ಣ ನಾಯಕರು ಇಂಥ ಒಂದು ಸರ್ಕಾರದಲ್ಲಿ ಶಾಸಕರಾಗೋದಕ್ಕಿಂತಲೂ ಮುಂದೊಂದು ದಿನ NDA ಮಿತ್ರಕೂಟದ ಸರ್ಕಾರದಲ್ಲಿ ವಿಧಾನಸಭಾ ಮೆಟ್ಲತ್ತಬೇಕೇನೋ ಅಂತಕ್ಕಂಥದ್ದು ಅವ್ರ ಹಣೆನಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ತಂದೆ ತಾಯಂದ್ರುಗಳು ತಾವೆಲ್ಲರೂ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ನಾನು ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೇನೆ. ಕಳೆದ ವರ್ಷ ಅಂದ್ರೆ ಹೊಸ ವರ್ಷಕ್ಕೆ ಕಾಲಿಟ್ಬಿಟ್ಟಿದೀವಿ. ಕಳೆದ ವರ್ಷ ಅಂದ್ರೆ ಏನು 1 ವರ್ಷ ಆಗಿಲ್ಲ, ಬಹುಶಃ ಕೃಷ್ಣಣ್ಣ ಏನೋ ಒಂದು 6 ತಿಂಗಳು ಕಳೆದಿದೆಯೇನೋ ಅಂತ ಅನ್ಕೊಳ್ತೇನೆ. ಹುಲಿ ದಾಳಿಯ ಪ್ರಕರಣದಲ್ಲಿ ಸಾಕಷ್ಟು ತಾಲೂಕಿನ ಜನತೆ ಇವತ್ತು ತತ್ತರಿಸಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಮನೆಗಳಿಗೆ ಹುಲಿ ದಾಳಿಯಾದಂತ ಸಾಕಷ್ಟು ಜನ ರೈತಾಪಿ ವರ್ಗಕ್ಕೆ ಬಹಳ ಗಂಭೀರವಾಗಿ ಗಾಯಗೊಂಡಂತ ಸಂದರ್ಭದಲ್ಲಿ ಕೃಷ್ಣ ನಾಯ್ಕರು, ನಾನು ಪತ್ರಿಕೆಯಲ್ಲಿ ಆ ಮಾಹಿತಿಯನ್ನ ಪಡ್ಕೊಂಡು ಅವ್ರಿಗೆ ಕರೆದು ಕೂರಿಸಿ ಮಾತಾಡಿದಂತ ಸಂದರ್ಭದಲ್ಲಿ ಒಂದು ಕೃಷ್ಣ ನಾಯ್ಕರೇ ಒಂದು ಸಮಯ ನಿಗದಿ ಮಾಡಿ ಯಾವ ರೈತ ಕುಟುಂಬಗಳಿಗೆ ಅವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಪ್ರಾಣಿ ಜೊತೆಗೆ ಒಂದು ಸಂಘರ್ಷಕ್ಕೆ ಒಳಗಾದಂತ ರೈತರ ಮನೆಗಳಿಗೆ ಭೇಟಿ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ನಾನು ಬರ್ತೇನೆ, ಇಡೀ ದಿನ ನಾನು ಕ್ಷೇತ್ರವನ್ನ ಪ್ರವಾಸವನ್ನ ಇಟ್ಕೊಳ್ತೇನೆ, ನನ್ನನ್ನ ಕರ್ಕೊಂಡು ಹೋಗೋಣ, ಜೊತೆಯಲ್ಲಿ ಸಾಂತ್ವನವನ್ನ ಹೇಳೋಣ, ಜೊತೆಯಲ್ಲಿ ಕೈಲಾದಷ್ಟು ಮಟ್ಟಿಗೆ ಕೃಷ್ಣ ನಾಯಕರು ಧನ ಸಹಾಯವನ್ನ ಮಾಡಿದ್ದಾರೆ. ಅದೇನ್ ದೊಡ್ಡ ವಿಚಾರ ಅಂತ ನಾನು ಹೇಳಲಿಕ್ಕಿಲ್ಲ, ಕಾರಣ ಇದು ಅವರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ ಬಹುಶಃ ಕಳೆದ 1 ದಶಕದಲ್ಲಿ ಇವತ್ತು ಹುಲಿ ದಾಳಿಯ ಹಾಗೂ ಆನೆ ದಾಳಿಯ ಮಾನವ ಮತ್ತೆ ವನ್ಯ ಜೀವಿಗಳ ಒಂದು ಸಂಘರ್ಷದ ಆ ಪ್ರಕರಣದಲ್ಲಿ ಹೆಚ್ಚು ಕಮ್ಮಿ ರಾಜ್ಯದಲ್ಲಿ 161 ಜನ ಬಲಿಯಾಗಿದ್ದಾರೆ. 1 ದಶಕದಲ್ಲಿ ಇದು ಅತ್ಯಂತ ಗರಿಷ್ಠ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದಾದ್ರೆ ರಾಜ್ಯ ಸರ್ಕಾರದ ಅರಣ್ಯ ಮಂತ್ರಿಗಳು ಯಾವ ರೀತಿ ಅವರ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದು ಸಿಕ್ಲಿಕ್ಕಿಲ್ಲ. ಮತ್ತೊಂದು ಕಡೆ ಕಳೆದ 3 ವರ್ಷದಲ್ಲಿ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಹುಲಿಗಳು ಹತ್ತತ್ರ 21 ಹುಲಿಗಳು ಇವತ್ತು ಜನ ವಾಸವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಬಂದು ಜನರಿಗೆ ಪ್ರತಿನಿತ್ಯವೂ ಕೂಡ ಒಂದು ಆತಂಕದ ಒಂದು ಪರಿಸ್ಥಿತಿಗಳನ್ನ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ಇಡೀ ರಾಜ್ಯದಲ್ಲಿ ಏನ್ ನೋಡ್ತಾ ಇದ್ದೇವೆ. ಮೈಸೂರು ಜಿಲ್ಲೆ ಇರ್ಬೋದು, ಅದರಲ್ಲೂ HD ಕೋಟೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇವತ್ತು 25ಕ್ಕೂ ಹೆಚ್ಚು ರೈತಾಪಿ ವರ್ಗ, ಅದರಲ್ಲಿ
ಅದರಲ್ಲಿ ಯುವಕರು ಕೂಡ 5 ಜನ ಇವತ್ತು ಈ ಒಂದು ಪ್ರಕರಣದಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇವೆಲ್ಲವನ್ನ ಸರಿಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತೆ ಹೊಣೆಗಾರಿಕೆ ಸರ್ಕಾರದ ಮೇಲೆ ಮತ್ತೆ ಸರ್ಕಾರದ ಅರಣ್ಯ ಮಂತ್ರಿಗಳ ಮೇಲೆ ಏನಿದೆ. ಆದ್ರೆ ವಿಪರ್ಯಾಸ ಇವತ್ತು ಆನೆಗಳು ಬರ್ತವೆ. ಆನೆಗಳು ಬಂದಂತ ಸಂದರ್ಭದಲ್ಲಿ ಇವತ್ತು ನೀವು ರೈಲ್ವೆ ಫೆನ್ಸಿಂಗ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ. ರೈಲ್ವೆ ಫೆನ್ಸಿಂಗ್ ಅನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ಇವತ್ತು ಆನೆಗಳನ್ನಾಗ್ಲಿ ಹುಲಿಗಳನ್ನಾಗ್ಲಿ ಯಾವುದೇ ಪ್ರಾಣಿಗಳು ಇವತ್ತು ಜನ ವಾಸವಾಗಿರ್ತಕ್ಕಂಥ ಪ್ರದೇಶಕ್ಕೆ ಬರ್ತಕ್ಕಂಥದಕ್ಕೆ ತಡೆಗಟ್ಟತಕ್ಕಂಥದಕ್ಕೆ ಇರುವಂತದಕ್ಕೆ ನಮಗೆ ಒಂದೇ ಅವಕಾಶ. ಆದ್ರೆ ಇಲ್ಲಿಯವರೆಗೂ ಕೂಡ ಅದು ಯಾವ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದಕ್ಕೆ ಈ ಸರ್ಕಾರ ಆಗ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ದಿಟ್ಟವಾದಂತ ಹೆಜ್ಜೆಗಳನ್ನ ಇಟ್ಟಿಲ್ಲ. ಇವೆಲ್ಲವನ್ನ ನೋಡ್ತಾ ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ಕೇಂದ್ರದಲ್ಲಿ ಕೂತಿದ್ದಾರೆ, ಒಂದ್ ಮಾತಿನ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಪರಿಸರ ಮತ್ತೆ ಅರಣ್ಯ ಕೇಂದ್ರದ ಮಂತ್ರಿಗಳು ಭೂಪೇಂದ್ರ ಯಾದವ್ ಅವ್ರನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಇತ್ತೀಚಿನ ದಿನಗಳಲ್ಲಷ್ಟೇ ಕಳೆದ ವರ್ಷ ಭೇಟಿ ಮಾಡ್ತಾರೆ. ಈ ಪ್ರಕರಣಗಳು ಯಾವಾಗ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಕೇವಲ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರು ಅಂತಕ್ಕಂಥದ್ದು ಇವತ್ತು ಅವ್ರ ಮನಸ್ಸಲ್ಲಿಟ್ಟು ಕೆಲಸ ಮಾಡ್ತಾ ಇಲ್ಲ. ನಮ್ಮ ರಾಜ್ಯದ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಅಥವಾ ನಮ್ಮ ರಾಜ್ಯದ ಜನತೆಗೆ ಯಾವುದೇ ವರ್ಗದ ಜನತೆಗೆ ಸಮಸ್ಯೆ ಉಂಟಾದಂತ ಸಂದರ್ಭದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಸನ್ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ ಅಂತಕ್ಕಂಥದನ್ನ ಭೂಪೇಂದ್ರ ಯಾದವ್ ಅವ್ರನ್ನ ಭೇಟಿ ಮಾಡಿ ಹೇಗಾದ್ರೂ ಮಾಡಿ ಇದಕ್ಕೆ ಒಂದು ಶಾಶ್ವತವಾದಂತ ಒಂದು ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡುವ ಮೂಲಕ ಭೂಪೇಂದ್ರ ಯಾದವ್ ಅವರು ಕೇಂದ್ರದ ಅರಣ್ಯ ಸಚಿವರೇನಿದ್ದಾರೆ ಅಧಿಕಾರಿಗಳಿಗೆ ಒಂದು ವರದಿಯನ್ನ ಕೊಡಿ ಅಂತಕ್ಕಂಥದನ್ನ ತಾಕೀತು ಮಾಡುವ ಮೂಲಕ ಇನ್ನು ಕೂಡ ಪಾರ್ಲಿಮೆಂಟ್ 3ನೇ ತಾರೀಕುವರೆಗೂ ನಡೀತಾ ಇದೆ. ಈ ಪಾರ್ಲಿಮೆಂಟ್ ಒಳಗಡೆ ಇದಕ್ಕೆ ಯಾವ್ದಾದ್ರೂ ರೀತಿ ಏನೊಂದು ಪರಿಹಾರವನ್ನ ಕಂಡುಕೊಡ್ತಕ್ಕಂಥದ್ದಕ್ಕೆ ಸಾಧ್ಯವೋ ಒಂದು ವರದಿಯನ್ನ ನನಗೆ ಆನ್ ಟೇಬಲ್ ತೆಗೆದುಕೊಂಡು ಬಂದು ಕೊಡಿ ಅಂತಕ್ಕಂಥ ಆದೇಶವನ್ನ ಪರಿಸರ ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳು ಭೂಪೇಂದ್ರ ಯಾದವ್ ಅವರು ಇವತ್ತು ಒಂದು ಮಾತನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕೊಟ್ಟಿದ್ದಾರೆ. ದಯಮಾಡಿ ನಿಮ್ ಗಮನದಲ್ಲಿ ಇರಲಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.